ನಮಸ್ಕಾರ. ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಿಮಗೆಲ್ಲ ನಾನು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ 15 ಮಂದಿ ಸ್ನೇಹಿತರು ಸೇರಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಈ ದೇವಸ್ಥಾನ ಬಂದು ಬೆಂಗಳೂರಿಂದ 215 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಒಂದು ವಿಶೇಷವಾದ ಟ್ರಿಪ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲ ಗೊತ್ತೇ ಇದೆ, ಮಲೆ ಮಹದೇಶ್ವರ ಸೊ ಗುಡ್ಡಗಳಿಂದ ಕೂಡಿದ ನಾಡಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 77 ಗುಡ್ಡಗಳಿದೆ ಇದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ 7 ಮುಖ್ಯ ಬೆಟ್ಟಗಳ ಹೆಸರು ಬಂದು ಆನೆಮಲೆ, ಜೇನುಮಲೆ, ಕಾಡುಮಲೆ, ಕಾಣುಮಲೆ, ಪೊನ್ನಾಚಿ ಮಲೆ, ಪವಳಮಲೆ ಮತ್ತು ಪಚ್ಚೆಮಲೆ ಅಂತ. ಸೊ ಈ 7 ಬೆಟ್ಟಗಳು ಎಷ್ಟು ಸುಂದರವಾದ ಪ್ರಕೃತಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರಲ್ಲಿ ಹಸಿರು ಹಸಿರು ಹಚ್ಚ ಹಸಿರು ಕಾಣ್ತದೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗಳು 14 ಮತ್ತು 15ನೇ ಶತಮಾನದ ಮಧ್ಯದಲ್ಲಿ ಇಲ್ಲಿ ವಾಸವಿದ್ದರು ಅಂತ ಹೇಳ್ತಾರೆ. ಅಂದರೆ ಅವರು ಶಿವನ ಒಂದು ಅವತಾರ ಅಂತ ಪುರಾಣಗಳಲ್ಲಿ ಲಿಖಿತವಿದೆ. ಹಾಗೆಯೇ ಅವರು ಜಗದೋದ್ಧಾರಕ್ಕಾಗಿ ಬಂದು ಇಲ್ಲಿ ಸುತ್ತಲಿನ ಜನರ ಕಷ್ಟಗಳನ್ನು ನಿವಾರಿಸಿ ಅವರ ಅದ್ಭುತ ಪವಾಡಗಳಿಂದ ತುಂಬಾ ಪ್ರಸಿದ್ಧಿಯಾಗಿದ್ದಾರೆ. ಇಲ್ಲಿ ದೇವರ ಈ ಕಮಾನು ನೋಡ್ತಾ ಇದ್ದೀರಾ, ಓಂ ಹರ ಹರ ಮಹಾದೇವ ಅಂತ ಬರೆದಿರೋ ಅಂಥದ್ದು. ಇಲ್ಲಿಂದ ಮೇಲೆ ನಾವು 18 ಕಿಲೋಮೀಟರ್ಗಳು ಕೂಡ ಸಾಗಬೇಕಾಗತ್ತೆ. ಸೊ ಇಲ್ಲಿ ಎಲ್ಲರೂ ಗಾಡಿಯನ್ನು ನಿಲ್ಲಿಸಿ ದೇವರಿಗೆ ವಂದಿಸಿ ಮೇಲೆ ಹೋಗ್ತಾ ಇದ್ದಿದ್ದು. ನಾವು ಕೂಡ ಬೆಟ್ಟ ಶುರು ಆದ ತಕ್ಷಣ ದೇವರ ನಾಮಗಳನ್ನು ಹೇಳ್ತಾ ಎಂಜಾಯ್ ಮಾಡ್ತಾ ದೇವಸ್ಥಾನಕ್ಕೆ ಸಾಗಿದ್ವಿ. ದೇವಸ್ಥಾನ ಹತ್ತಿರ ಬಂದಾಗೆ ನಾವು ಅಲ್ಲಿ ದೂರದಿಂದ ಮಾದಪ್ಪ ದೇವರು ಹುಲಿಯ ಮೇಲೆ ಕೂತಿರೋದು ಕಾಣ್ತಾ ಇತ್ತು. ಎಲ್ಲೇ ಆ 7 ಬೆಟ್ಟದಲ್ಲಿ ಎಲ್ಲಿಂದ ನೋಡಿದರೂ ಮಾದಪ್ಪ ದೇವರು ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು. ಹಾಗೆ ನಾವು ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಸೊ ಅತ್ಯಂತ ಸುಂದರ ವಾತಾವರಣ ಅಂತ ಅಲ್ಲಿ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಖುಷಿ ಆಯಿತು ನಮಗೆ ದೇವಸ್ಥಾನದ ಪ್ರಾಂಗಣವನ್ನು ನೋಡುತ್ತಿದ್ದಾಗೆ. ಎಲ್ಲರೂ ಎಕ್ಸೈಟ್ ಆಗಿ ಯಾವಾಗ ದೇವರ ದರ್ಶನ ಮಾಡ್ತೀವಿ ಅನ್ನೋ ಒಂದು ಕುತೂಹಲ ಇತ್ತು. ಸ್ನೇಹಿತರೆ, ಇವು ಪುರಾಣಗಳ ಪ್ರಕಾರ ಈಗಲೂ ಅಲ್ಲಿ ಮಾದಪ್ಪ ದೇವರು ತಪಸ್ಸು ಮಾಡ್ತಾ ಇದ್ದಾರೆ, ಶಿವಲಿಂಗ ರೂಪಿಯಾಗಿ ದೇವಸ್ಥಾನದಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಹಾಗೆಯೇ ನಾವು ಗಣಪತಿಯ ದರ್ಶನ ತಗೊಂಡು ಎಲ್ಲರೂ ಹಣ್ಣು ಕಾಯಿಗಳನ್ನು ತಗೊಂಡು ದೇವರ ದರ್ಶನಕ್ಕಾಗಿ ಅಲ್ಲಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಹೇಳ್ತಾರೆ ಎಲ್ಲ ಹಬ್ಬಗಳಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಅಂತ ಹೇಳಿ. ಹಾಗೆಯೇ ದೊಡ್ಡ ಹಬ್ಬಗಳಾದ ನವರಾತ್ರಿ ಇರ್ಬೋದು, ದೀಪಾವಳಿ, ಕಾರ್ತಿಕೋತ್ಸವ ಮತ್ತು ಶಿವರಾತ್ರಿ, ಯುಗಾದಿ ಹಬ್ಬದಲ್ಲಿ ತೇರುಗಳನ್ನು ಎಳೆದು ಜಾತ್ರೆ ಮಾಡಲಾಗುತ್ತದೆ ದೇವಸ್ಥಾನದಲ್ಲಿ. ಆಗ ಭಕ್ತರು ಕರ್ನಾಟಕ, ತಮಿಳುನಾಡು ಹಾಗೂ ಬೇರೆ ಬೇರೆ ನಾನಾ ರಾಜ್ಯಗಳಿಂದ ಇಲ್ಲಿ ದರ್ಶನಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಆ ಮಾದಪ್ಪನ ಪವಾಡ ಅಂಥದ್ದು. ಜನರೆಲ್ಲರೂ ಉಗೆ ಉಗೆ ಅಂತ ಹೇಳಿ ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಕ್ಯೂನಲ್ಲಿ ನಿಂತಾಗ ಎಲ್ಲರೂ ಮಾದಪ್ಪನಿಗೆ ಉಗೆ ಉಗೆ ನಾವೆಲ್ಲ ಹಾಡು ಕೇಳಿದ್ವಿ. ಏಳು ಮಲೆ ಮೇಲೇರಿ ಬಂದಾನಪ್ಪ ಮಾದೇವ ಅಂತ ನಾವೆಲ್ಲ ಹಾಡು ಕೇಳಿದ್ದೀವಿ. ತುಂಬಾ ಸುಂದರವಾಗಿದೆ. ಅಲ್ಲಿಂದ ನಾವು ಮಹದೇಶ್ವರನ ದರ್ಶನ ತಗೊಂಡು ಮತ್ತು ಬಸವಣ್ಣ ನಂದಿ ದರ್ಶನ ಮಾಡಿಬಿಟ್ಟು ದೇವಸ್ಥಾನದ ಪ್ರಾಂಗಣದೆಲ್ಲ ಓಡಾಡಿ ಒಂದಿಷ್ಟು ಜನ ಅಲ್ಲಿ ವಿಭೂತಿ ಹಾಗೆ ಪ್ರಸಾದ, ಲಡ್ಡು ಪ್ರಸಾದ ಎಲ್ಲ ನಾವು ತಗೊಂಡು ಮೇಲೆ ನಂದಿಯ ದರ್ಶನ ಕೂಡ ಮಾಡಿದ್ವಿ. ಇದು ಅತ್ಯಂತ ಸುಂದರವಾದ ತಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಎಲ್ಲರೂ ಮಾದಪ್ಪನ ದರ್ಶನ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಇಷ್ಟು ಅಲ್ಲಿ ಜನರೆಲ್ಲ ಸೇರಿ ಉಗೆ ಉಗೆ ಅಂತ ಕೇಳಿದಾಗ ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು. ಹಾಗೆಯೇ ನಾವಿಲ್ಲಿ ಪ್ರಕೃತಿನ ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ, ಅಲ್ಲಿ ಪ್ರಾಂಗಣದಲ್ಲಿ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಹುಲಿ ಮೇಲೆ ಕೂತಿರೋ ಮಾದಪ್ಪ ಅತ್ಯಂತ ಸುಂದರವಾಗಿ ಕಾಣ್ತಾರೆ. ನಾನಂತೂ ಈ ಟ್ರಿಪ್ಪನ್ನ ತುಂಬ ಎಂಜಾಯ್ ಮಾಡಿದೆ. ಸೊ ನೀವು ಎಲ್ಲ ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ ದೇವರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ. ಇವಾಗ ಊಟದ ಸಮಯ.
ನಾವೆಲ್ಲ ಅಲ್ಲಿ ಸುತ್ತೂರು ಮಠದ ಒಂದು ಸಮುದಾಯ ಭವನದಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು. ಸೊ ಅಲ್ಲಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಹಾಗೆಯೇ ಫ್ರೆಂಡ್ಸ್ ಎಲ್ಲ ಸೇರಿ ಚಾಟ್ ಮಾಡ್ತಾ ಎಂಜಾಯ್ ಮಾಡ್ತಾ ಒಂದು ಊಟ ಮಾಡಿಬಿಟ್ಟು ಹಾಗೆಯೇ ದೇವಸ್ಥಾನದ ಬಗ್ಗೆ, ಅಲ್ಲಿ ಪವಾಡಗಳ ಬಗ್ಗೆ ಎಲ್ಲರೂ ಡಿಸ್ಕಸ್ ಮಾಡ್ತಾ ತುಂಬಾ ಖುಷಿಪಟ್ವಿ. ಉಘೆ ಉಘೆ ಮಹದೇಶ್ವರ ಎಂದು ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಸ್ನೇಹಿತರೆ.